ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಬಾಂಬ್ ಬೆದರಿಕೆ ಮೇಲ್ಗಳು ಬಂದಿರೋದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು. ರಾಜ್ಯದಲ್ಲಿ ಮುಂದುವರೆದಿದೆ ಹುಸಿ ಬಾಂಬ್ ಬೆದರಿಕೆ ಪ್ರಕರಣ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಇದೇ ರೀತಿಯಾಗಿ ಈ ಮೇಲ್ಗಳನ್ನ ಮಾಡಲಾಗಿದೆ ಬಾಂಬ್ ಬೆದರಿಕೆಯನ್ನ ಒಡ್ಡೋ ಮೂಲಕ. ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿಗೂ ಸಹ ಬಾಂಬ್ ಬೆದರಿಕೆ ಮೇಲ್ ಬಂದಿದೆ. ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿಗೂ ಅಟ್ ಎ ಟೈಮ್ ಬಹುತೇಕ ಜಿಲ್ಲೆಗಳಲ್ಲಿ ಈ ರೀತಿಯ ಮೆಸೇಜ್ ಮೇಲ್ ಬಂದಿರೋದನ್ನ ಗಮನಿಸಬಹುದಾಗಿದೆ. ಎಲ್ಲೆಡೆ ಮೊದಲಿಗೆ ಇದನ್ನ ನೆಗ್ಲೆಕ್ಟ್ ಮಾಡದೆ ತಪಾಸಣೆಯನ್ನು ಕೂಡ ನಡೆಸಿದ್ದಾರೆ. ವಿಜಯಪುರ, ಭಟ್ಕಳ, ತುಮಕೂರು ಎಲ್ಲ ಕಡೆಗಳಲ್ಲೂ ಕೂಡ ಈ ರೀತಿಯಾಗಿ ಏಕಕಾಲಕ್ಕೆ ಬೆದರಿಕೆ ಮೇಲ್. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬಾಂಬ್ ಇಡ್ತೀವಿ ಅನ್ನುವಂತಹ ಬೆದರಿಕೆ ಒಡ್ಡಿರುವಂತಹ ಪ್ರಕರಣ ಸದ್ಯ ಬಾಂಬ್ ಸ್ಕ್ವಾಡ್ ಪರಿಶೀಲನೆಯನ್ನ ನಡೆಸಿದೆ. ಆನಂತರದಲ್ಲಿ ಗೊತ್ತಾಗಿದೆ ಹುಸಿ ಮೇಲ್ ಬಂದಿರೋದು ಅಂತ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ರಿ. ತುಮಕೂರಿನಲ್ಲಿ, ದಾವಣಗೆರೆಯಲ್ಲಿ, ವಿಜಯಪುರದಲ್ಲಿ, ಭಟ್ಕಳದಲ್ಲಿ ಬಾಂಬ್ ಇಟ್ಟಿರೋದಾಗಿ ಮೇಲನ್ನ ಮಾಡಿ ಅನಾಮಿಕ ಮೆಸೇಜನ್ನ ಪಾಸ್ ಮಾಡಿದ್ದ. ತಕ್ಷಣಕ್ಕೆ ಅದನ್ನ ಗಮನಿಸಿಕೊಂಡಂತಹ ಜಿಲ್ಲಾಧಿಕಾರಿಗಳು ಅಲರ್ಟ್ ಆಗಿದ್ದು ಅಲ್ಲಿ ತಪಾಸಣೆಯನ್ನ ನಡೆಸಿದ್ದಾರೆ. ಅಂತಹ ಯಾವುದೇ ರೀತಿಯಾದಂತಹ ಅಂಶಗಳು ಅಲ್ಲಿ ಕಂಡು ಬಂದಿಲ್ಲ. ಅದೊಂದು ಹುಸಿ ಬಾಂಬ್ ಬೆದರಿಕೆ ಅನ್ನೋದು ಮೇಲ್ನೋಟಕ್ಕೆ ಖಾತ್ರಿಯಾಗಿದೆ. ಆದರೂ ಕೂಡ ಎಚ್ಚರಿಕೆಯಿಂದ ಇರುವಂತೆ ಸಾರ್ವಜನಿಕರಿಗೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇನ್ ಕೇಸ್ ಏನಾದರೂ ಎಲ್ಲಾದರೂ ಆ ರೀತಿಯಾದಂತಹ ಅನುಮಾನಾಸ್ಪದ ವಸ್ತುಗಳನ್ನು ಕಂಡ್ರೆ ಕ್ವಿಕ್ ಆಗಿ ಮಾಹಿತಿಯನ್ನ ಸ್ಥಳೀಯ ಪೊಲೀಸ್ ಠಾಣೆಗೆ ಕೊಡಿ ಅಂತ ಸಾರ್ವಜನಿಕರಿಗೆ ತಿಳಿ ಹೇಳುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಬಾಂಬ್ ಸ್ಕ್ವಾಡ್ ಅಲ್ಲಿ ಹೋಗಿ ಪರಿಶೀಲನೆ ಮಾಡ್ತಾ ಇದ್ದಂತಹ ದೃಶ್ಯಗಳನ್ನು ಕೂಡ ನೀವು ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ರಿ. ಶ್ವಾನ ದಳವು ಕೂಡ ಸ್ಪಾಟ್ನಲ್ಲಿತ್ತು, ಪರಿಶೀಲನೆ ನಡೆಸಿದೆ. ಅಂತಹ ಯಾವುದೇ ಮಾಹಿತಿಗಳು ಲಭ್ಯವಾಗಿಲ್ಲ.